ನನ್ನ ರೀತಿ ನೀತಿನೇ ಇನ್ಮೇಲೆ ಕೆಲಸ ಮಾಡೋದು ಆ ರೀತಿ ಇರುತ್ತೆ. ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ತಾರಾ ಬಿಡ್ತಾರಾ ಬೇರೆ. ನಗರಸಭೆ ಸ್ವತ್ತನ್ನ ಕಾಪಾಡ್ಕೊಳ್ಳೋ ಅಂಥದ್ದು ನಂದು, ನಗರಸಭೆ ಅಧ್ಯಕ್ಷರದು, ನಗರಸಭೆ ಉಪಾಧ್ಯಕ್ಷರದು, ಕಮಿಷನರ್ದು ಜವಾಬ್ದಾರಿ ಆಗಿರುತ್ತೆ. ಪಾರ್ಕ್ ಮುಖಾಂತರ ರಾಜೀವ್ ಗಾಂಧಿ ವಸತಿ ಬಡಾವಣೆ ಏನಿದೆ ಅಲ್ಲಿ ನಗರಸಭೆಯಿಂದ ಅನಧಿಕೃತವಾಗಿರುವಂಥದ್ದು ಅಧಿಕೃತವಾಗಿ ಅವರಿಗೆ ಖಾತಾ ಮಾಡಲಿಕ್ಕೆ, ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಸರ್ಕಾರದಿಂದ ಏನು ಆದೇಶ ಇದೆ, ಗೈಡ್ಲೈನ್ಸ್ ಇದೆ ಅನ್ನೋದನ್ನು ಬಿಟ್ಟು ಬೇರೆ ಪ್ರಚಾರ ಆಗ್ತಾ ಇತ್ತು. ಅದಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 488 ನಿವೇಶನಗಳು ಸೈಟ್ಸ್ ಕೂಡ ಅಪ್ರೂವಲ್ ಸಿಕ್ಕಿದೆ, KDA ಅಪ್ರೂವಲ್ ಸಿಕ್ಕಿದೆ. ಆ 488 ಸೈಟ್ಸು ಮತ್ತೆ ನಗರಸಭೆಗೆ ಬರುತ್ತೆ, ಹಸ್ತಾಂತರ ಆಗಿದೆ. ನಗರಸಭೆಯಿಂದ ಒಂದು ಖಾತಾಗೂ ಈ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಆ ಥರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಮಾಧ್ಯಮದಲ್ಲಿ ಅಥವಾ ಹೊರಗಡೆ ಮಾತಾಡ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಸರ್ಕಾರದಿಂದ ಅಧಿಕೃತವಾಗಿ ಇವರು ಒಂದು ಖಾತೆಗೆ 600 ರೂಪಾಯಿ ಕಟ್ಟಿಸ್ಕೋಬೇಕಾಗುತ್ತೆ. ಒಂದು ಖಾತೆಗೆ ಒಂದೇ ಒಂದು ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಒಂದು ಖಾತೆಗೆ ಕೂಡ ಅಪ್ರೂವಲ್ ಇರುವಂಥದ್ದು, KGF ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಅಪ್ರೂವಲ್ ಆಗಿರುವಂಥದ್ದು ಒಂದು ಖಾತೆಗೆ ಸರ್ಕಾರದ್ದು 600 ರೂಪಾಯಿಯಷ್ಟು ಮಾತ್ರ ಇವರು ಕಟ್ಟಿಸ್ಕೋಬೇಕಾಗತ್ತೆ ನಗರಸಭೆಯಲ್ಲಿ. ಅದನ್ನು ನಗರಸಭೆಯ ಅಧಿಕಾರಿ ಯಾರನ್ನ ನಿಯೋಜನೆ ಮಾಡ್ತೀವಿ, ನೇಮಿಸ್ತೀವಿ, ಅವರು 600 ರೂಪಾಯಿ ಮಾತ್ರ ಕಟ್ಟಿಸ್ಕೋಬೇಕು. ಅದ್ರ ಮೇಲೆ ಇನ್ಯಾವುದೇ ಒಂದು ಈ ಖಾತಾ ವಿಚಾರದಲ್ಲಿ ಡಿಮ್ಯಾಂಡ್ ಇಲ್ಲ ಅನ್ನುವಂಥದ್ದನ್ನು ನೇರವಾಗಿ ಪಾರದರ್ಶಕವಾಗಿ ಎಲ್ಲ ಸ್ಥಳೀಯವಾಗಿರುವಂಥವ್ರು ಮತ್ತು ಆ 488 ಜನ ಏನಿದ್ದಾರೆ ಒಂದೇ ಸತಿ ನಾವು ಖಾತಾ ಮಾಡ್ತೀವಿ. ಒಂದೇ ಸತಿ ಖಾತಾ ಮಾಡಿ ಅದೇ ಬಡಾವಣೆಗೆ ಹೋಗಿ ಕೊಡ್ತೀವಿ. ಇಲ್ಲಿ ಯಾರ್ದು ಮಧ್ಯವರ್ತಿಗಳದ್ದು ಪ್ರವೇಶ ಇರಲ್ಲ. ಇನ್ಯಾರೋ ಡಿಮ್ಯಾಂಡ್ ಮಾಡೋಂಗೂ ಇಲ್ಲ. 10,000 20,000 ಅದನ್ನು 30,000ವರೆಗೂ ತೊಗೊಂಡು ಹೋಗ್ತಾರ ಇಲ್ಲ ಅಂಥದ್ದೇನು. ಸರ್ಕಾರದ 600 ರೂಪಾಯಿ ಕಟ್ಟಬೇಕಾಗತ್ತೆ, 600 ರೂಪಾಯಿ ಅಷ್ಟೇ ಶುಲ್ಕ ಕಟ್ಟಬೇಕಾಗತ್ತೆ. ಫೀಸ್ ಈ ಖಾತಾಗೆ ಅದು ಫೀಸ್ ಅಷ್ಟೇ ಕಟ್ಟಬೇಕಾಗುತ್ತೆ, 600 ರುಪೀಸ್ ಪ್ಲಸ್ ಟ್ಯಾಕ್ಸ್ ಹೇಳ್ತಾರೆ. ಏನಿದೆ ಸರ್ಕಾರದ ಏನು ಸ್ವತ್ತು ಕಟ್ಟೋದಿದೆ ಅದನ್ನು ಕಟ್ಟಲಿ. ಅದನ್ನು ಬಿಟ್ಟು ಬೇರೆ 1 ರೂಪಾಯಿ ಕೂಡ ನಗರಸಭೆಯಿಂದ ಕಟ್ಟೋ ಅಂಥದ್ದು ಇಲ್ಲ, ಪ್ರೊಸೀಜರ್ಸ್ ಇಲ್ಲ. ಅದನ್ನು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅದನ್ನು ಫಲಾನುಭವಿಗಳು ಯಾರಿದ್ದಾರೆ 488 ನಿವೇಶನಗಳು ಅಂದರೆ ಸೈಟ್ಲೆಸ್ ಅವರಿಗೆ ಖಾತಾ ಇಲ್ಲದೆ ಇರೋಂಥವ್ರಿಗೆ ಇದನ್ನು ನಾವು ಹಸ್ತಾಂತರ ಮಾಡೋಕ್ಕೆ ಮುಂಚೆ ಅವ್ರ ಹತ್ರ 600 ರೂಪಾಯಿ ಕಟ್ಟಿಸ್ಕೊಳ್ತೀವಿ. ನಗರಸಭೆಯ ಸಿಬ್ಬಂದಿನ ಕಳಿಸ್ತೀವಿ. ಒಂದೇ ಸತಿ 488 ಖಾತಾನೂ ಮಾಡಿ ಅದೇ ಜಾಗಕ್ಕೆ ಹೋಗಿ, ಅದೇ ಬಡಾವಣೆಗೆ ಹೋಗಿ, ಲೇಔಟ್ಗೆ ಹೋಗಿ ನಾವು ಅಷ್ಟು ಜನನ ಕರೆಸಿ ಅವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ. ಇದು ಸರ್ಕಾರದ ಪ್ರೊಸೀಜರ್ಸು, ಗೈಡ್ಲೈನ್ಸ್. ಅದರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಕಡೆ ಎಲ್ಲ ಕಂಪ್ಲೇಂಟ್ಸ್ ನನಗೆ ಬಂದಿದೆ. ಬಿ ಖಾತಾಗೆ ಸರ್ಕಾರ ಇವತ್ತೊಂದು ಗೈಡ್ಲೈನ್ಸ್ ಕೊಟ್ಟಿದೆ. ಸರ್ಕಾರ ಅಂದರೆ ಕನ್ವರ್ಷನ್ ಆಗಿರುತ್ತೆ, ಕನ್ವರ್ಷನ್ ಆಗದೆ ಇರುವಂಥದ್ದು, ಕೆಲವೊಂದು ಪಂಚಾಯಿತಿ ಇತಿಮಿತಿಯಲ್ಲಿ ಇದು ಮಾಡಿರುವಂಥದ್ದು ಕೂಡ ಅಪ್ರೂವಲ್ ಇಲ್ಲದೆ ಇರುವಂಥದ್ದು, ಸಕ್ರಮ ಅಂತಾರೆ. ಅಕ್ರಮವಾಗಿರುವಂಥದ್ದನ್ನು ಸಕ್ರಮ ಮಾಡುವಂಥದ್ದು ಅದು ಕೂಡ ಬಿ ಖಾತಾ ಇಶ್ಯೂ ಆಗಿ ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಏನೇನು ಪ್ರಚಾರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪದೇ ಅದನ್ನು ಮಾಧ್ಯಮದಲ್ಲಿ ಗಮನಕ್ಕೆ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಸ್ಥಳೀಯವಾಗಿರುವಂಥ ಜನರು ನನ್ನ ಹತ್ರ ಬಂದು ಪದೇ ಕಂಪ್ಲೇಂಟ್ ಮಾಡ್ತಾಯಿದ್ರು. ಬಿ ಖಾತಾದು ತುಂಬ ದೊಡ್ಡ ಸಮಸ್ಯೆ ಆಗಿದೆ, ಅದನ್ನು ಯಾವ ರೀತಿ ಆದರೂ ಬಗೆಹರಿಸಿ ಅಂತಂದ್ಬಿಟ್ಟು. ಬಿ ಖಾತಾದ ಯಾವುದೇ ಲೇಔಟ್ಸ್ ಆಗಿರ್ಬೋದು, ಪಂಚಾಯತಿ ಹಂತದಲ್ಲಿ ಆಗಿರ್ಬೋದು, ಕೆಲವೊಂದು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆಗದೆ ಇಲ್ಲಿಗೆ ಬಂದಿರೋವಂಥದ್ದನ್ನು ನಾವು ಏನು ಪ್ರೊಸೀಜರ್ಸ್ ಇದೆ ಅದೇ ಪ್ರೊಸೀಜರ್ಸ್ನ ಫಾಲೋ ಮಾಡ್ತೀವಿ. ಒಟ್ಟಿಗೆ ಎಷ್ಟು ಬರುತ್ತೆ ಅಷ್ಟು ಕೂಡ ಒಂದು ಸತಿ ಅವ್ರನ್ನೆಲ್ಲ ನೇರವಾಗಿ ಕರೆದು ಮುಖಾಮುಖಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಷ್ಟೇ ಶುಲ್ಕ ಇದೆ, ಏನು ಸರ್ಕಾರದಿಂದ ಪ್ರೊಸೀಜರ್ಸ್ ಏನಿದೆ, ಏನು ಗೈಡ್ಲೈನ್ಸ್ ಇದೆ ಅದನ್ನು ವೈಲೇಟ್ ಮಾಡಿ ಯಾವುದೂ ಮಾಡಲ್ಲ, ಅದೇ ಪ್ರೊಸೀಜರ್ಸಲ್ಲೇ ಮಾಡ್ತೀವಿ. ಒಂದಿನಾನು ಕೂಡ ಈ ಖಾತಾ ವಿಚಾರದಲ್ಲಿರ್ಬೋದು, ಅಕ್ರಮವಾಗಿರುವಂಥ ಬಡಾವಣೆ ಲೇಔಟ್ಸ್ ಇರ್ಬೋದು ಅಂಥದಕ್ಕೆ ಇಲ್ಲೊಂದು ದಂಧೆ ನಡೆಯುತ್ತೆ. ನಗರಸಭೆನ ಅದಕ್ಕೆ ಉಪಯೋಗ ಮಾಡ್ಕೊತಾ ಇದ್ದಾರೆ, ಅದಕ್ಕೆ ಮಧ್ಯವರ್ತಿಗಳಿದ್ದಾರೆ. ಇವ್ರ ಮುಖಾಂತರ ಹೋದ್ರೇ ಸ್ಥಳೀಯವಾಗಿ ಜನಗಳಿಗೆ ಕೆಲಸ ಆಗುತ್ತೆ ಅನ್ನುವಂಥ ನಂಬಿಕೆ ತಪ್ಪು. ನಾವು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಒಂದು ಒಳ್ಳೆ ಅಧಿಕಾರಿಗಳನ್ನ ಕರ್ಕೊಂಬರ್ತೀವಿ, ಹೊರಗಡೆಯಿಂದ ಕರ್ಕೊಂಬರ್ತೀವಿ. ಯಾಕಂದರೆ ಸ್ಥಳೀಯವಾಗಿದ್ದರೆ ಅವರಿಗೆ ಆ ಜವಾಬ್ದಾರಿ ಬರಲ್ಲ ಅಂತ ದೂರದಿಂದ ಕರ್ಕೊಂಬರ್ತೀವಿ. ಯಾಕಂದರೆ ಇಲ್ಲಿ ಬಡವರು ಇರ್ತಾರೆ, ಕಾರ್ಮಿಕ ವರ್ಗದವ್ರು ಇರ್ತಾರೆ, ಏನೇನೋ ಕಷ್ಟಗಳಲ್ಲಿ ಇರೋರು ಇರ್ತಾರೆ. ಬರೋ ಅಷ್ಟರಲ್ಲಿ ಇವ್ರು ಸ್ಪಂದಿಸಬೇಕು, ಅರ್ಥ ಮಾಡ್ಕೋಬೇಕು ಅಂತ. ಇಲ್ಲಿ ಯಾವುದೇ ರೀತಿ ನಗರಸಭೆಯಲ್ಲಿ
ನಾನು ಜವಾಬ್ದಾರಿಯಲ್ಲಿ ಇರೋವರೆಗೂ KGF ಅಲ್ಲಿ ನಾನು ಶಾಸಕಿ ಆಗಿರೋವರೆಗೂ ನಗರಸಭೆಯಲ್ಲಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಯಾರನ್ನಾದ್ರೂ ಕೂರಿಸಿರೋವರೆಗೂ ಕೂಡ ಇಲ್ಲಿ ಯಾವುದೇ ಒಂದು ಅಕ್ರಮ ಸಕ್ರಮ ದಂಧೆ ಆಗೋಂಗಿಲ್ಲ, ಕನ್ವರ್ಷನ್ಸ್ ದಂಧೆ ಆಗೋಂಗಿಲ್ಲ, ಈ ಖಾತಾದು ದಂಧೆ ಆಗೋಂಗಿಲ್ಲ. ಸರ್ಕಾರದ ಏನು ದುಡ್ಡಿದೆ, ಸರ್ಕಾರ ಒಂದು ಫೀಸ್ ಫಿಕ್ಸ್ ಮಾಡಿರುತ್ತೆ, ಅದನ್ನು ಕಟ್ಟಬೇಕು, ಮಾಡಿಸ್ಕೊಂಡು ಹೋಗ್ಬೇಕು. ಅಷ್ಟು ಟ್ರಾನ್ಸ್ಪರೆನ್ಸಿ ತರುವಂಥ ಎಲ್ಲ ಆಲೋಚನೆಗಳನ್ನು ಮಾಡಿದ್ದೀನಿ. ಲೇಔಟಲ್ಲಿ ಒಂದು ದಿನ ನಾವು ಹೋಗಿ ಕಾರ್ಯಕ್ರಮ ಮಾಡಿ ಆ 448 ಜನಕ್ಕೂ ಕೂಡ ಈ ಖಾತಾನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಪ್ರೊಸೀಜರ್ಸ್ ಇದೆ ಸರ್ಕಾರದ್ದು. ಇದಾದಮೇಲೆ ಬಿ ಖಾತಾ ಅನ್ನೋ ಪ್ರೊಸೀಜರ್ಸ್ನು ಕೂಡ ಬಿ ಖಾತಾದು ಏನು ಫೈಲ್ಸ್ ಬರುತ್ತೆ ಒಂದೇ ಸತಿ ಅದನ್ನೆಲ್ಲ ತರಿಸಿ ಆಫೀಸಲ್ಲಿಟ್ಟು ಅವ್ರನ್ನೂ ನೇರವಾಗಿ ಕರೆಸಿ ಅದರದ್ದು ಏನು ಪ್ರೊಸೀಜರ್ಸ್ ಇದೆ, ಗೈಡ್ಲೈನ್ಸ್ ಇದೆ ಅಂಥದನ್ನು ನಾವು ಒಂದೇ ದಿನ ಮಾಡುವಂಥ ಜವಾಬ್ದಾರಿನ ನಾನು ಮಾಡ್ತಾ ಇದ್ದೀನಿ. ಯಾವುದೇ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ನಿವೇಶನ ಆಗಿರ್ಬೋದು, ಲೇಔಟ್ಸ್ ಆಗಿರ್ಬೋದು, ಯಾವುದಕ್ಕೂ ಕೂಡ ಇಲ್ಲಿ ಮಧ್ಯವರ್ತಿಗಳು ಇರಲ್ಲ. ಕನ್ವರ್ಷನ್ ಇರಲಿ, ಕನ್ವರ್ಷನ್ ಇಲ್ಲದೆ ಇರಲಿ, ಪ್ಲಾನ್ ಅಪ್ರೂವಲ್ ಇರಲಿ, ಫಸ್ಟ್ ಆಫ್ ಆಲ್ ಪ್ಲಾನ್ ಅಪ್ರೂವಲ್ ಇರಲ್ಲ, ಅದ್ರದ್ದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಖಾತಾಗಿಲ್ಲಿ ಓಡಾಡ್ತಾ ಇರ್ತಾರೆ. ಕನ್ವರ್ಷನ್ ಆಗಿರುತ್ತೆ, ಕನ್ವರ್ಷನ್ ಆಗದೆ ಜಾಗ ಕೊಡೋಕ್ಕಾಗಲ್ಲ. ಕನ್ವರ್ಷನ್ ಒಂದು ಮಾಡಿಸ್ಕೊಂಡಿರ್ತಾರೆ, ಪ್ಲಾನ್ ಅಪ್ರೂವಲ್ ಸಿಕ್ಕಿರಲ್ಲ. ಪ್ಲಾನ್ ಅಪ್ರೂವಲ್ಗೆ ಅವ್ರಿಗೆ 2 ಸಮಸ್ಯೆ ಆಗುತ್ತೆ. ಒಂದು ಪಂಚಾಯತಿಗೆ ಹೋಗ್ತಾರೆ, ಇನ್ನೊಂದು ಕಡೆ KGF ಡೆವಲಪ್ಮೆಂಟ್ ಅಥಾರಿಟಿಗೆ ಬರ್ತಾರೆ, ಕೂಡಾಗಿ ಬರ್ತಾರೆ. ಇಂಥ ಸಮಸ್ಯೆಗಳು ಜಾಸ್ತಿ ಆದಾಗ ಅವ್ರ ಮಧ್ಯವರ್ತಿಗಳನ್ನ ನಂಬೋದು ಜಾಸ್ತಿ. ಯಾರಪ್ಪ ಅದು ಮಧ್ಯವರ್ತಿಗಳನ್ನ ಜಾಸ್ತಿ ಹುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಏನು ಕೆಲಸ ಇರುತ್ತೋ ಗೊತ್ತಿಲ್ಲ ನಗರಸಭೆಯಲ್ಲಿ, ಅದ್ರದ್ದೊಂದು ದಂಧೆ ನಡೀತಾ ಇದೆ, ನಿಮಗೆ ಗೊತ್ತಿದೆಯಾ ಅಂತ ನನ್ನನ್ನು ಬಂದು ಕೇಳ್ತಾರೆ. ನಾನು ವಾರದಲ್ಲಿ ಇಲ್ಲೇ 3 ದಿನ ಇರ್ತೀನಿ, ನನಗೆ ಗೊತ್ತಿಲ್ಲದೆ ಇರೋವಂಥದ್ದು ಇವೆಲ್ಲ ನಡೀತಾ ಇದೆ, ಮಾಹಿತಿ ಕೊಡ್ತಾರೆ, ಫೈಲ್ಸ್ ಕೊಡ್ತಾರೆ, ಇಂಥ ಜಾಗದಲ್ಲಿ ಬುಕ್ ಆಗಬೇಕು ಅಂತ ಹೇಳ್ತಾರೆ, ದುಡ್ಡು ಕೊಡಬೇಕಾಗತ್ತೆ, ಇಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಫೈಲ್ ಅಲ್ಲಿ ಕೊಟ್ಬಿಟ್ಟು ಬಂದು ನಮ್ಗೆ ಹೇಳ್ತಾರೆ, ಇವ್ರ ಥ್ರೂ ಹೋದರೆ ಆಗುತ್ತೆ, ಇಲ್ಲ ಅಂದರೆ ಇನ್ನೇನಾದರೂ ಮಾಹಿತಿ ಬೇರೆಯವ್ರಿಗೆ ಕೊಟ್ಟರೆ ಆ ಫೈಲ್ನ ಕಳೆದಾಕ್ತಾರೆ ಅಂತ. ಇಷ್ಟೆಲ್ಲ ತಪ್ಪು ಮಾಹಿತಿಗಳ ಇದು ಒಂದು ನಗರಸಭೆಗೆ ಒಂದು ಕಳಂಕನ ತಂದು ಇಟ್ಬಿಟ್ಟಿದ್ದಾರೆ. ನಾನು ಎಷ್ಟೋ ವರ್ಷಗಳಿಂದ ಒಳ್ಳೆ ಅಧಿಕಾರಿಗಳನ್ನ ಕೈಕಾಲು ಹಿಡಿದು ಒಂದಿನಾನು ಅವರಿಂದ ನೀವು ಸೇವೆ ಮಾಡಿ, ಈ ಜನಕ್ಕೆ ಒಳ್ಳೆ ಕೆಲಸ ಮಾಡಿ, ಏನು ದಾರಿ ಇದೆ ಅದನ್ನು ಟ್ರಾನ್ಸ್ಪರೆನ್ಸಿ ಮಾಡಿ, ಆ ಥರ ನಾವು ಪ್ರಯತ್ನ ಮಾಡಿದ್ದೀವಿ ಕರ್ಕೊಂಡು ಬಂದ್ಬಿಟ್ಟು. ಅದಕ್ಕೆ ಇನ್ನು ಮಿತಿ ಮೀರಿಯೋದು ಬೇಡ ಅಂತಂದ್ಬಿಟ್ಟು ನಾನು ಆ ಜಾಗದಲ್ಲಿ ಇರ್ತೀನಿ. ಆಗಲಿ ಒಂದು ಅನಧಿಕೃತವಾಗಿ ಏನೇನು ಮಾಡಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ, ಆಪಾದನೆಗಳಿದ್ದಾವೆ, ಅದು ಹೇಗಾಗುತ್ತೆ ಅಂತ ನೋಡ್ತೀನಿ. ನಗರಸಭೆಯಲ್ಲಿ ಇನ್ಮೇಲೆ ಒಂದು ಖಾತೆ ಒಂದೇನು ಈ ಥರದ್ದು ಒಂದು ಕಂಪ್ಲೇಂಟ್ ಬಂದರೆ ನಾನು ಎಕ್ಸ್ಟ್ರೀಮ್ ಲೆವೆಲ್ಸ್ ಹೋಗ್ತೀನಿ ಅಂತ ನಾನೇ ಡಿಸೈಡ್ ಮಾಡಿದ್ದೀನಿ. ತುಂಬ ಎಕ್ಸ್ಟ್ರೀಮ್ ಲೆವೆಲ್ಸ್ಗೆ ಹೋಗ್ತೀನಿ. ಖಾತಾ ಆಗಿರ್ಬೋದು, ಕನ್ವರ್ಷನ್ಸ್ ಯಾವುದಾದ್ರೂ ಇಶ್ಯೂಸ್ ಆಗಿರಲಿ, ಪ್ಲ್ಯಾನಿಂಗ್ ಅಪ್ರೂವಲ್ ಇಲ್ಲ ಅಂದರೂ ಕೂಡ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ, ಬಿ ಖಾತಾ ಕೂಡ ತುಂಬ ಟ್ರಾನ್ಸ್ಪರೆನ್ಸಿಯಲ್ಲೇ ಮಾಡ್ತೀವಿ. ಬಿ ಖಾತಾ ಮಾಡಿಸಿದ್ರೇ ಕೂಡ ಮನೆ ಕಟ್ಟೋದಕ್ಕೆ ಲೋನ್ ತಗೊಳ್ಳೋದಕ್ಕಾಗತ್ತೆ, ಬೇರೆ ಏನೇನಕ್ಕೂ ಅವರಿಗೆ ತುಂಬ ಸಮಸ್ಯೆಗಳಿರುತ್ತೆ. ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಬಿ ಖಾತಾದು ಸರ್ಕಾರನೇ ಒಂದು ಪ್ರೊಸೀಜರ್ಸ್ ಮಾಡಿ ಗೈಡ್ಲೈನ್ಸ್ ಮಾಡಿದ್ದಾರೆ. ಕ್ಲಾರಿಫಿಕೇಶನ್ ಅವ್ರು ಕೊಡ್ಲಿ, ಬಿಕಾಸ್ ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿದೆ. ಬಿಲ್ಸ್ ಪಾಸ್ ಆದಾಗ ಎಷ್ಟು ಜನಕ್ಕೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಅಲ್ಲಿ ಒದ್ದಾಡ್ತಾ ಇದ್ರು ಖಾತಾಗೆ, ಅಲ್ಲೂ ಅಲ್ಲದೆ ಇಲ್ಲೂ ಇಲ್ಲದೆ, ನಗರಸಭೆ ವ್ಯಾಪ್ತಿಗೂ ಇಲ್ಲದೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಇಲ್ಲದೆ ಒದ್ದಾಡ್ತಾ ಇದ್ದಂಥ ಕನ್ವರ್ಷನ್ನು ಆಗಿರುವಂಥದ್ದು, ಇಲ್ಲಿ ಖಾತಾ ಮಾಡಿಸ್ಕೊಳಕ್ಕಾಗದೇ ಇರೋಂಥ ಎಷ್ಟೋ ಇದನ್ನು ಬಿ ಖಾತಾ ತಗೊಳ್ಳೋದಕ್ಕೆ ಅವಕಾಶ ಇದೆ. ಪ್ಲ್ಯಾನಿಂಗ್ ಅಪ್ರೂವಲ್ ಇರಲ್ಲ, ಯಾವುದು ಕೂಡ ಆಗಿ ಪ್ಲ್ಯಾನಿಂಗ್ ಅಪ್ರೂವಲ್ ಇರಲ್ಲ, ಅದಕ್ಕೊಂದು ಇಶ್ಯೂ ಮಾಡ್ತಾ ಇದ್ರು. ಅದು ಇವ್ರಿಗೆ ಲೋನ್ ಕೊಡಿಸ್ಬೇಕು, ಮತ್ತು ಆ ಜಾಗಕ್ಕೆ ಒಂದು ವ್ಯಾಲ್ಯೂ ಇರಬೇಕು, ಖಾತಾ ಇಲ್ಲದೆ ತುಂಬ ಸಮಸ್ಯೆ ಆಗುತ್ತೆ ಅಂತಂದ್ಬಿಟ್ಟು ದೂರದೃಷ್ಟಿಯಿಂದ ಕೆಲವೊಂದು ಪ್ರೊಸೀಜರ್ಸ್ನ ಮಾಡಿಫೈ ಮಾಡಿದ್ದಾರೆ. ಬಿ ಖಾತಾ ಲೋನ್ಗೆ ಫಿಟ್ ಇದೆ, ಲೋನ್ ತಗೊಳ್ಳೋದಕ್ಕೆ ಫಿಟ್ ಇದೆ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡಿ. ಆದರೂ ಭಾಳ ವರ್ಷಗಳಿಂದ ನಗರಸಭೆಯಲ್ಲಿ ಆಗದೆ ಇರೋದು ಇದೇ ಥರ ತಪ್ಪು ದಾರಿಯಲ್ಲೇ ಕೆಲಸ ಮಾಡಿಸ್ಕೊಳಕ್ಕಾಗತ್ತೆ ಅಂತ ಜನಗಳ ಮನಸ್ಸಲ್ಲಿ ಏನು ಆ ಅಂಧಕಾರ ತುಂಬಿದ್ದಾರೆ, ಕತ್ಲಲ್ಲಿಟ್ಟಿದ್ದಾರೆ, ಅದು ತಪ್ಪು. ಏನೇ ಇರಲಿ ಇನ್ಮೇಲೆ ಎಲ್ಲ ಟ್ರಾನ್ಸ್ಪರೆನ್ಸಿ ಅವ್ರ ಕಣ್ಮುಂದೆನೇ ನಾನು ಮಾಡೋ ಅಂಥ ಪ್ರೊಸೀಜರ್ಸ್ನ ಸಿಸ್ಟಮ್ನ ತರ್ತೀವಿ. ಯಾರನ್ನೂ ನಾವು ಹಿಂಸೆ ಕೊಟ್ಟು ಕಷ್ಟದಲ್ಲಿರೋನ್ನ, ಇಲ್ಲಿ ಎಷ್ಟೋ ಕಾರ್ಮಿಕ ವರ್ಗದ ಕುಟುಂಬದವರಿದ್ದಾರೆ, ಅವ್ರನ್ನ ದುಡ್ಡುಗೋಸ್ಕರ ಪೀಡಿಸೋ ಅಂಥ ದಂಧೆ ಮತ್ತು ಬ್ರೋಕರ್ಸ್ ಇಷ್ಟು ದಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸುತ್ತಕೊಂಡಿದ್ರು. ಇಷ್ಟು ದಿನ ಪೆನ್ಷನ್ಗೋಸ್ಕರ ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ಗಳು 20-30 ವರ್ಷ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಆವರಿಸಿದ್ವಿ ಬ್ರೋಕರ್ಸು. ಮತ್ತು ಇವತ್ತು ಅವರೆಲ್ಲ ನಗರಸಭೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಇರೋದೇ ಸತ್ಯ ಇದು, ಇದನ್ನೇ ಮಾತಾಡ್ತಾ ಇದ್ದಾರೆ ಆಚೆ ಕಡೆ. ನೇರವಾಗಿ ಕಮಿಷನರ್ ಹತ್ರ ಹೋದರೆ, ನೇರವಾಗಿ ಅಧ್ಯಕ್ಷರ ಹತ್ರ ಹೋದರೆ ಯಾವುದೇ ಕೆಲಸ ಆಗಲ್ಲ. ಥ್ರೂ ಬ್ರೋಕರ್ ಮುಖಾಂತರ ಹೋಗಿ 20,000 25,000 ಕೊಟ್ಟಾಗ ಮಾತ್ರ ಆ ಕೆಲಸ ಆಗುತ್ತೆ ಅನ್ನುವಂಥ ನಂಬಿಕೆನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. 1 ತಿಂಗಳು ಸುಮ್ಮನೆ ಇದ್ದೆ, 2 ತಿಂಗಳು ಸುಮ್ಮನೆ ಇದ್ದೆ. ಆಮೇಲೆ ನಾನು ಡಿಸೈಡ್ ಮಾಡಿದ್ದೀನಿ,
ಯಾವುದೂ ಇನ್ಮೇಲೆ ಈ ರೀತಿಯ ಅವಕಾಶಗಳು ಬ್ರೋಕರ್ಸ್ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಆಚೆ ಕಡೆ ಇನ್ನೋಸೆಂಟ್ ಪೀಪಲ್ಗೆ, ಜನಸಾಮಾನ್ಯರಿಗೆ ಏನು ಪ್ರಚಾರ ಮಾಡ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಕಡಿವಾಣ ಆಗ್ತೀನಿ. ದಾರಿ ನೇರವಾಗಿ ಪಾರದರ್ಶಕವಾಗಿ ಯಾವ ಸಿಸ್ಟಮಲ್ಲಿ ನಾವು ಅವ್ರಿಗೆ ಸೇವೆ ಮಾಡೋಕ್ಕೆ ಅವಕಾಶ ಇದೆ ಅದನ್ನೇ ಮಾಡ್ತೀವಿ ನಾವು. ಬಿ ಖಾತವ್ರು ಯಾರೇ ಬಂದು ಆ ಫೈಲ್ಸ್ ಎಲ್ಲ ಇಟ್ಟು ಅವ್ರ ಹತ್ರ ನೀವು ಏನು ಸರ್ಕಾರದ ಏನು ನೀವು ಅಮೌಂಟ್ ಕಟ್ಟಿದ್ದೀರಾ ರಸೀದಿ ಕಟ್ಟಿಸ್ಕೊಂಡು ಅವ್ರಿಗೂ ಅದನ್ನು ವಾಪಸ್ ಕೊಟ್ಟು ಇನ್ನೇನು ಕಟ್ಟಬೇಕು ಪ್ರೊಸೀಜರ್ಸ್ ಇದೆ ಅಷ್ಟೇ ಮಾಡಿ ಅವರಿಗೆ ನಾವು ನೇರವಾಗಿ ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಕೊಡೋಂಗಿಲ್ಲ, ಅಧ್ಯಕ್ಷರಿಗೆ ಇಷ್ಟ ಬರೋಂಗೆ ಅವ್ರು ಕೊಡೋಂಗಿಲ್ಲ, ಉಪಾಧ್ಯಕ್ಷರಿಗೆ ಯಾರಿಗೂ ಗೊತ್ತಿರೋರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ನಾವೆಲ್ಲನೂ ಒಂದೇ ಜಾಗದಲ್ಲಿ ಕುತ್ಕೊಂಡು ಒಂದು ಹತ್ರ ಕರೆಸಿ ಒಂದು ಶೆಲ್ಟರಲ್ಲಿ ಕೊಡೋವಂಥ ಸಿಸ್ಟಮ್ ಮಾಡ್ತೀವಿ. ಒಂದು ಬಿ ಖಾತಾನು ನಗರಸಭೆ ಸ್ಟಾಫಿಂದ ಅಥವಾ ನಮ್ಮ ಕೌನ್ಸಿಲರ್ಸಿಂದ ಆ ಹೊರಗಡೆ ಹೋಗುವಂಥ ಒಂದು ಸಿಸ್ಟಮ್ನ ಅವಾಯ್ಡ್ ಮಾಡಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಎಲ್ಲ ನಗರಸಭೆ ಸದಸ್ಯರು ಅವ್ರ ಏರಿಯಾಯಿಂದ ಬರಲಿ, ಅವ್ರಿಗೆ ಗೊತ್ತಿರೋರು ಬರಲಿ, ಸರ್ಕಾರದ ದುಡ್ಡು ಮಾತ್ರ ಕಟ್ಟಲಿ, ಅವರು ಗೌರವ ತಗೊಂಡವ್ರು, ಅವರು ಗೌರವ ಕೆಲಸ ಮಾಡಿಸ್ಕೊಂಡು ಅದಕ್ಕೆ ಅಂತ ಒಂದಿನ ಇಡ್ತೀವಿ. ಅವ್ರ ಅಕ್ರಮ ಸಕ್ರಮ ವಿಚಾರವಾಗಿ ಕನ್ವರ್ಷನ್ ವಿಚಾರವಾಗಿ ಡೆವಲಪ್ಮೆಂಟ್ ಅಥಾರಿಟಿ KGF ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಪರ್ಮಿಷನ್ ಇಲ್ಲದೆ ಹೋದರೆ ಅದನ್ನು ಹೇಗೆ ಬಿ ಖಾತಾ ಮಾಡ್ತೀರಿ ಅನ್ನೋವಂಥ ವಿಚಾರವಾಗಿ ಇವತ್ತು ನಾವು ಗಟ್ಟಿಯಾಗಿ ಕೂತಿದ್ದೀವಲ್ಲ. ಯಾವುದೇ ಒಂದು ನಗರಸಭೆ ವ್ಯಾಪ್ತಿಗೆ ಬರೋವಂಥ ಜಾಗ, ಪಾರ್ಕ್ ಆಗಿರಲಿ, ಪಬ್ಲಿಕ್ ಜಾಗ ಆಗಿರಲಿ, ಪ್ರಾಪರ್ಟಿ ಆಗಿರಲಿ, ಅದನ್ನು ಅನಧಿಕೃತವಾಗಿ ಬೇರೆ ಯಾರೋ ಅದನ್ನು ಖಾತಾ ಮಾಡ್ಕೊಳ್ಳೋದಕ್ಕೆ ನೀವು ಹೇಳೋ ಥರ ಅವಕಾಶ ನಗರಸಭೆಯಲ್ಲಿ ಇಲ್ಲ. ಅವ್ರು ಎಷ್ಟೇ ಇನ್ಫ್ಲೂಯೆನ್ಷಿಯಲ್ ಇರಲಿ ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾನು ಕಡಿವಾಣ ಆಗ್ತಾ ಇದ್ದೀನಿ. ನನ್ನ ಆಗಿರ್ಬೋದು, ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಅದು ನಾವು ಫಸ್ಟ್ ಡ್ಯೂಟಿ ಆಗಿರುತ್ತೆ, ಅದನ್ನು ನಾವು ಮಾಡ್ತೀವಿ. ಸೊ ಇವತ್ತು ನಾನು ಲಿಮಿಟ್ ಮಾಡ್ಕೊತೀನಿ. ಇವತ್ತು ಈ ಖಾತಾ ಬಗ್ಗೆ, ಬಿ ಖಾತಾ ಬಗ್ಗೆ, ಮತ್ತು ನಮಗೆ ರಾಜೀವ್ ಗಾಂಧಿ ವಸತಿ ಲೇಔಟ್ ಏನಿದೆ ಅಲ್ಲಿ ನಮಗೆ KGF ಡೆವಲಪ್ಮೆಂಟ್ ಅಥಾರಿಟಿಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿ 488 ಜನಕ್ಕೆ ಅಲ್ಲೇ ನಾವು ಹೋಗಿ ನಾವು ಇದನ್ನು ಈ ಖಾತಾ ಆಗಿರೋವಂಥದ್ದನ್ನು ಅವ್ರಿಗೆ ಕೊಡೋವಂಥದ್ದನ್ನು ನಾವು ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ. ಸೊ ಅದೊಂದು ಪ್ರಚಾರ ಆಯಿತು. ನನಗೆ 2-3 ಸತಿ ನನಗೆ ಗಮನಕ್ಕೆ ಬಂದಾದ್ಮೇಲೆ ಹಾಗೆ ಇರಬಾರ್ದು ಅಂತ ಬಂದಿದ್ದೀನಿ. ಹಿಂದೆ ಕೂಡ ನಗರಸಭೆಯಲ್ಲಿ ಅದು ಸಣ್ಣ ಪುಟ್ಟ ನನ್ನ ಗಮನಕ್ಕೆ ಬರ್ತಾನೆ ಇತ್ತು. ಖಾತಾದ ಒಂದು ದಂಧೆ ಇದೆ, ಅಕ್ರಮ ಸಕ್ರಮದ ಒಂದು ಇಶ್ಯೂಸ್ ಇದ್ದಾವೆ. ರಾಜಕಾಲುವೆನೂ ಖಾತಾ ಮಾಡಿಬಿಟ್ಟಿದ್ದಾರೆ. ಆಯ್ತು, ಖಂಡಿತ. ನೋಡಿ, ನೀವು ಬಾಯಲ್ಲಿ ಹೇಳೋ ಅಂಥದ್ದಲ್ಲ, ಒಂಚೂರು ಇಂಥ ಜಾಗ ಈ ಥರ ನನಗೆ ಮಾಹಿತಿ ಕೊಡಿ. ಖಂಡಿತವಾಗೂ ನಮ್ಮ ಡ್ಯೂಟೀಸ್ ಆಗಿರುತ್ತೆ, ನಂದೇ ಸದಸ್ಯರದ್ದು ಅದೇ ಜವಾಬ್ದಾರಿ ಆಗಿರುತ್ತೆ. ಏನೋ ಅವರು ಇವತ್ತು ಪಾರ್ಕ್ಸ್ನ ಕಾಪಾಡಿದ್ರೆ ನಾಳೆ ನೆಕ್ಸ್ಟ್ ಅವರು ಇನ್ ಫ್ಯೂಚರಲ್ಲಿ ಇನ್ನೊಂದು ಜನ್ರೇಷನ್ಗೆ ಅವರು ಒಂದು ಒಳ್ಳೆ ಪಾರ್ಕ್ಸ್ನ ಆರೋಗ್ಯವಾಗಿರೋದಕ್ಕೆ ಒಂದು ಪಾರ್ಕ್ಸ್ನ ಮಾಡಲಿಕ್ಕಾಗತ್ತೆ. ರಾಜಕಾಲುವೆ ಒತ್ತುವರಿ ಆದರೆ ನಾಳೆ ಫ್ಲಡ್ಸ್ ಆದಾಗ ನೀರೆಲ್ಲ ಬಂದು ಮನೆಗೆ ಸ್ಲಮ್ಗೆ ನುಗ್ಗುತ್ತೆ. ಅದನ್ನೆಲ್ಲ ತೆರವು ಮಾಡುವಂಥ ಜವಾಬ್ದಾರಿ ಸ್ಥಾನದಲ್ಲೇ ಅವ್ರನ್ನ ಆಯ್ಕೆ ಮಾಡಿರೋದು ಜನ. ಅವ್ರ ಡ್ಯೂಟಿ ಆಗಿರುತ್ತೆ, ಅವ್ರ ಫಸ್ಟ್ ಡ್ಯೂಟಿ. ರಾಜಕಾಲುವೆ ಯಾರು ಒತ್ತುವರಿ ಆಗೋಕ್ಕಾಗತ್ತೆ? ಅವ್ರ ಫಸ್ಟ್ ಡ್ಯೂಟಿ ತೆರವು ಮಾಡ್ತಾರೆ. ರಾಜಕಾಲುವೆ ತೆರವು ಮಾಡ್ತಾರೆ, ಪಾರ್ಕ್ಸ್ ಎಲ್ಲಾದರೂ ಒತ್ತುವರಿ ಆಗಿದ್ರೆ ತೆರವು ಮಾಡ್ತಾರೆ. ಆ ಒಂದು ತಪ್ಪು ಕೆಲಸ ಮಾಡಲಿಕ್ಕೆ ನನ್ನ ಅವಧಿಯಲ್ಲಿ ಅವಕಾಶ ಇರಲ್ಲ. ಅದ್ರ ಬಗ್ಗೆ ಅವ್ರಿಗೂ ತಿಳುವಳಿಕೆ ಇದೆ, ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾರೆ ಅಂತ ನಾನು ಅನ್ಕೊಂಡು ನನ್ನ ಗಮನಕ್ಕೆ ಬರ್ತಾ ಇದೆ. ನನಗೆ ಗಮನಕ್ಕೆ ಬಂದಿದೆ. ಖಂಡಿತವಾಗೂ ನಾವು ಇಲ್ಲಿ ಏನೇ ವಿಚಾರ ಇದ್ದರೂ ಸ್ಥಳೀಯವಾಗಿ ಜನಸಾಮಾನ್ಯರಿಗೆ ಅವ್ರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು, ಅವರಿಗೆ ನಾವು ಪ್ರೊಟೆಕ್ಷನ್ ಕೊಡುವಂಥದ್ದು, ಅವ್ರಿಗೆ ಯಾವುದೇ ರೀತಿ ಈ ರೀತಿಯ ತೊಂದರೆ ಆಗದೆ ಇರೋವಂಥ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ಅದನ್ನು ನಾನು ನನ್ನ ಜವಾಬ್ದಾರಿನ ನಾನು ಅದನ್ನು ಜವಾಬ್ದಾರಿಯಿಂದ ನಡೀತೀನಿ ಅಂತಲೇ ಹೇಳ್ತೀನಿ. ಯಾರೇ ಬಡವರಾಗಿರ್ಬೋದು, ಇನ್ಫ್ಲೂಯೆನ್ಷಿಯಲ್ ಇಲ್ಲದೇ ಇರ್ಬೋದು, ಅವ್ರ ಜಾಗ ಯಾವುದಾದ್ರು ತೊಗೊಂಡಿದ್ರೆ ಅದ್ರ ಮೇಲೆ ಖಾತಾ ಮಾಡಿಸೋವಂಥದ್ದು ಹಿಂದೆ ಆಗ್ತಾ ಇತ್ತು. ನನಗೆ ಕಂಪ್ಲೇಂಟ್ ಬಂತು, ಅದನ್ನು ನಾನು ಬೇರೆ ರೀತಿಯೇ ಹ್ಯಾಂಡಲ್ ಮಾಡಿದ್ದೀನಿ. ಇನ್ನು ಮುಂದೆ ಯಾವುದೇ ಬಂದರೂ ಗೊತ್ತು, ನನಗೆ ಗೊತ್ತದೆ, ಅದನ್ನು ನಾನು ಬಗೆಹರಿಸ್ತೀನಿ. ಇವರಿಗೆ ಒಂದು 10 ದಿನ ಅಷ್ಟೇ ಕಾಲಾವಕಾಶ ಬೇಕಾಗಿದೆ. ಒಂದು ಖಾತಾ ಮಾಡಲಿಕ್ಕೆ 600 ರೂಪಾಯಿ ಕಟ್ಟಬೇಕಾಗುತ್ತೆ. 10 ದಿನದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿ ಅವ್ರಿಗೆ ಅಲ್ಲೇ ಕೊಡ್ತೀವಿ. 10 ದಿನದಲ್ಲಿ ಹೌದು. ಇಶ್ಯೂಸ್ನ ಸ್ಟೇಟ್ ಗೌರ್ಮೆಂಟ್ ಜೊತೆ ಕೊಲೈಡ್ ಮಾಡೋದು ಬೇಡ. ಸೆಂಟ್ರಲ್ ಗೌರ್ಮೆಂಟ್ ಜಾಗ ಇಶ್ಯೂಸು 5-6 ಥರ ಇಶ್ಯೂಸ್ ಇದೆ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಅವರು ಜಾಗ ಅಲ್ಲಿ ಇದ್ದಾಗ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಪೊಸಿಷನ್ ಸರ್ಟಿಫಿಕೇಟೇ ಬೇಡ, ಖಾತಾನೇ ಬೇರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸರ್ಕಾರದ್ದು ಮೈನಿಂಗ್ ಏರಿಯಾ ಅಂತ
12,000 ಎಕರೆ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಆ್ಯಕ್ಚುಲಾಗಿ 15,000 ಎಕರ್ಸ್ ಇರೋದು. ಆ್ಯಕ್ಚುಲಿ 15,000 ಎಕರ್ಸ್ ಒಂದು ಇಶ್ಯೂ ಅದು ಸೆಂಟ್ರಲ್ ಗೌರ್ಮೆಂಟ್ 16 ಇಶ್ಯೂ ಇದೆ. ಆದರೆ ಈ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೊಡೋದೇ ತಪ್ಪು. ಸ್ಟೇಟ್ ಗೌರ್ಮೆಂಟ್ಗೆ ಇತಿಮಿತಿಗೆ ಬರೋವಂಥದ್ದೆಲ್ಲನೂ ನನಗೆ, ಇಲ್ಲಿನ ಕಮಿಷನರ್ಗೆ, ಇಲ್ಲಿನ ನಗರಸಭೆ ಅಧ್ಯಕ್ಷರಿಗೆ, ಎಲ್ಲ ನಗರಸಭೆ ಸದಸ್ಯರಿಗೂ ಕೂಡ ಅವರಿಗೆ ಅಧಿಕಾರ ಇದೆ. ಅವ್ರ ಇತಿಮಿತಿಯಲ್ಲಿ ಏನೇ ಸರ್ವಿಸಸ್ನ ಯಾವ ಥರ ಸರ್ಕಾರದ ಗೈಡ್ಲೈನ್ಸ್ನ ಫಾಲೋ ಮಾಡಿ, ನಮ್ಮ ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ನ ಫಾಲೋ ಮಾಡಲಿಕ್ಕೆ ಅವಕಾಶ ಇದೆ. ಏನು ಇವತ್ತು ಹೊಸ ಬಿಲ್ ಪಾಸ್ ಮಾಡಿದ್ದಾರೆ, ಅದರಲ್ಲಿ ಈ ಖಾತದೇನು ಆ ಕ್ಲಾರಿಫಿಕೇಶನ್ ಮತ್ತೆ ಅವ್ರಿಗೆ ಕೊಡಲಿ. ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದೆ ಆಮೇಲೆ ಮಾತಾಡ್ತೀನಿ. ಮೊದಲನೇದಾಗಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕ್ಯುಲರ್ ಬರುತ್ತೆ. ರಾಜ್ಯಾದ್ಯಂತ ಏನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವ್ಯಾಪ್ತಿಯಲ್ಲಿರುವಂಥ ಲೇಔಟ್ಸ್ ಏನು ಅವರೇ ಖಾತಾ ಕೊಡ್ತಿದ್ರು ಅದನ್ನು ರದ್ದುಪಡಿಸಿ ಆ ಲೇಔಟ್ ಡೆವಲಪ್ ಆಗಿರೋದನ್ನು ಆ ಸ್ಥಳೀಯ ನಗರ ಸಂಸ್ಥೆ ಅಥವಾ ಗ್ರಾಮ ಪಂಚಾಯತಿಗೆ ಕೊಡಬೇಕಂತ ತೀರ್ಮಾನ ಆಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ರಾಜೀವ್ ಗಾಂಧಿ ವಸತಿ ಬಡಾವಣೆ ನಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ. 488 ಸೈಟ್ ಟೋಟಲ್ಲು. ಈಗ ಆಲ್ರೆಡಿ ಅಲ್ಲಿ ಪೊಸಿಷನ್ ಸರ್ಟಿಫಿಕೇಟು ಮ್ಯಾನ್ಯುಯಲ್ ಖಾತಾ ಕೊಟ್ಟಿರ್ತಾರೆ. ತಮ್ಗೆ ಗೊತ್ತಿರೋ ಹಾಗೆ ಈಗ ಮ್ಯಾನ್ಯುಯಲ್ ಖಾತಾಸ್ನ ರದ್ದು ಮಾಡಲಾಗಿದೆ. ಇದಕ್ಕೆಲ್ಲ ಈ ಖಾತಾ ಕೊಡಬೇಕಾಗಿರುತ್ತೆ. ಮೇಡಮ್ ಹೇಳ್ದಂಗೆ ಒಂದು 10 ದಿನ ಒಳಗಡೆ ಆ ಜಾಗಕ್ಕೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಈ ಖಾತಾ ಕೊಡೋ ಅಂಥ ಡ್ರೈವ್ ಒಂದು ಮಾಡ್ತೀವಿ. ಅಲ್ಲಿ 600 ರುಪೀಸ್ ಏನು ಶುಲ್ಕ ಕಟ್ಟಬೇಕಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಮ್ಯೂಟೇಷನ್ ಫೀಸ್ ಕಟ್ಟಬೇಕಾಗತ್ತೆ. ಆ ಮ್ಯೂಟೇಷನ್ ಫೀಸ್ ಮತ್ತು ಖಾತಾ ಶುಲ್ಕನ ಪಡೆದುಕೊಂಡು ಈ ಖಾತಾ ಕೊಡ್ತೀವಿ. ನೆಕ್ಸ್ಟು ಅಥರೈಸ್ಡ್ ಮತ್ತು ಅನ್ಆಥರೈಸ್ಡ್ ಎ ಖಾತಾ ಮತ್ತು ಬಿ ಖಾತಾ, ಅದನ್ನೇ ಫಾರ್ಮ್ 3 ಮತ್ತು ಫಾರ್ಮ್ 3B ಅಂತ ಫಾರ್ಮ್ 3A ಅಂತ ಕರಿತೀವಿ. ಫಾರ್ಮ್ 3ಯಲ್ಲಿ ಈಗೇನು ಗ್ರಾಮ ಠಾಣ ಸ್ವತ್ತುಗಳಾಗಿರ್ಬೋದು, ಲೇಔಟ್ ಸ್ವತ್ತಾಗಿರ್ಬೋದು, MAR ಅಲ್ಲಿರುವಂಥದ್ದು, ಅಥವಾ CTS ಸ್ವತ್ತುಗಳಾಗಿರ್ಬೋದು, ಅಥವಾ ಹಿಂದೆ ಕನ್ವರ್ಷನ್ ಆಗಿರುವಂಥದ್ದು, ಬಿಲ್ಡಿಂಗ್ ಲೈಸೆನ್ಸ್ ತೊಗೊಂಡು ಮನೆ ಕಟ್ಟಿರೋವಂಥದ್ದಕ್ಕೆ ಅದು ಅಲ್ಲದೆ ಕೆಲವೊಂದು ಸ್ವತ್ತುಗಳು ಅಂದರೆ ಏನೀಗ ರೆವೆನ್ಯೂ ಜಾಗ ಅಂತ ನಾವೇನು ಕರಿತೀವಿ, ಅಥವಾ ಕೆಲವೊಂದು ಈ ಪಟ್ಟಿಯಿಂದ ಕೈ ಬಿಟ್ಟೋಗಿರೋಂಥ ಖಾತೆಗಳಿಗೆ ಬಿ ಖಾತಾ ಕೊಡೋ ಆಪ್ಷನ್ನ ಸರ್ಕಾರ ಕೊಟ್ಟಿದೆ. ಇದು ಗೆಜೆಟ್ ಕೂಡ ಆಗಿದೆ. ಮಾಧ್ಯಮ ಮಿತ್ರರು ಕೇಳ್ತಿದ್ರು ಇದಕ್ಕೆ ಲೋನ್ ಸಿಗತ್ತಾ ಇಲ್ಲ ಅಂತ. ಸಿನ್ಸ್ ಇದು ಗೆಜೆಟ್ ಆಗಿದೆ, ಲೋನ್ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಅಂದರೆ ಇದು ಮ್ಯೂಟೇಷನ್ ಆಗುತ್ತೆ. ಈ ಹಿಂದೆ ಏನು ಬೇರೆ ಕಡೆ ಏನು ಬಿ ಖಾತಾ ಕೊಡ್ತಿದ್ರು ಅದು ಮ್ಯೂಟೇಷನ್ ಆಗ್ತಿರ್ಲಿಲ್ಲ. ಏನು ಪಂಚಾಯತಿಗಳಲ್ಲಿ ಕೊಡ್ತಿರೋಂಥ 11B ಕೆಲವೊಂದು ಟೈಮ್ ಮ್ಯೂಟೇಷನ್ ಆಗ್ತಿರ್ಲಿಲ್ಲ. ಬಟ್ ಇದು ಗೆಜೆಟ್ ಆಗಿರೋದ್ರಿಂದ ಫಾರ್ಮ್ಯಾಟ್ ಇರೋದ್ರಿಂದ ಇದು ಮ್ಯೂಟೇಷನ್ ಕೂಡ ಆಗುತ್ತೆ, ಕೈ ಬದಲಾವಣೆ ಮಾಡ್ಕೋಬೋದು. ನಾರ್ಮಲಿ ಏನಾಗುತ್ತೆ, ಒಬ್ಬರ ಕೈಯಲ್ಲೇ ಇದ್ದರೆ ಮ್ಯೂಟೇಷನ್ ಮಾಡದೇ ಇದ್ದರೆ ಅದಕ್ಕೆ ಬೆಲೆ ಬಾಳ್ತಿರ್ಲಿಲ್ಲ. ಈಗ ಮ್ಯೂಟೇಷನ್ ಆಗ್ತಿದೆ. ಈಗ ಈ ಅನಧಿಕೃತ ಸ್ವತ್ತನ್ನು ಕ್ಲಾಸಿಫೈ ಮಾಡಿದ್ರೆ ಭೂ ಪರಿವರ್ತನೆ ಆದರೆ ಸಕ್ಷಮ ಪ್ರಾಧಿಕಾರದಿಂದ ನಿವೇಶನ ವಿನ್ಯಾಸ ಅನುಮೋದನೆಗೊಳ್ಳದೆ ಮಾಲೀಕತ್ವ ಹೊಂದಿರೋ ಸ್ವತ್ತುಗಳು, ಕಂದಾಯ, ಶೀಟ್ಕಿ, ಕೃಷಿ ಜಮೀನು, ಕುಂಟಾ ಜಮೀನು ಕಟ್ಟುಗಳು, ಗ್ರಾಮ ಪಂಚಾಯಿತಿಗಳು ಪೂರ್ಣ ಮೇಲ್ದರ್ಜೆಗೇರಿದ ಅಥವಾ ಭಾಗಶಃ ವಿಲೀನಗೊಂಡ ಪಂಚಾಯಿತಿ ವಹಿಗಳಲ್ಲಿ ನಿಷೇಧಿತ ಅನಧಿಕೃತ ಸ್ವತ್ತುಗಳು, ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅನುಮೋದಿಸಿದ ರಚಿಸಿದ ವಿನ್ಯಾಸ ನಕ್ಷೆಗಳು, ಇವೆಲ್ಲ ಅನ್ಆಥರೈಸ್ಡ್ ಅಂತ ಕ್ಲಾಸಿಫಿಕೇಶನ್ ಆಗುತ್ತೆ. ಈಗಾಗಲೇ ಮೇಡಮ್ ಅವ್ರು ಹೇಳ್ದಂಗೆ ಯಾವುದು ಮಧ್ಯವರ್ತಿಗಳಿಗೆ ಆಸ್ಪದ ಕೊಡದೆ ನೇರವಾಗಿ ಅವ್ರ ಅಪ್ಲಿಕೇಶನ್ ಹಾಕಿ ಫಸ್ಟು ಏನಾಗ್ತಿತ್ತು, ನಮ್ಮ ಖಾತಾ ಬೇಗ ಆಗ್ತಿದೆ, ನಮ್ಮ ಖಾತಾ ಸ್ಲೋ ಆಗ್ತಿದೆ ಅಂತ ವಿಮರ್ಶೆಗಳು ಕೂಡ ಇದ್ದು, ಟೀಕೆ ಟಿಪ್ಪಣಿಗಳು ಕೂಡ ಇತ್ತು. ಅದಕ್ಕೆ ಆಸ್ಪದ ಕೊಡದೆ ನಂಬರಿಂಗ್ ಕೊಟ್ಟು ಆ ನಂಬರಿಂಗ್ ವ್ಯವಸ್ಥೆಯಲ್ಲಿ ಮೊದಲು ಯಾರು ತನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರೋ ಆ ಆರ್ಡರ್ ವೈಸ್ ಮುಖಾಂತರ ನಾವು ಖಾತಾಗಳು ಮಾಡ್ತೀವಿ. ಸರ್, ಈಗ ಕರ್ನಾಟಕ ಗೆಜೆಟ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿರೋದ್ರಿಂದ ಬ್ಯಾಂಕರ್ಸ್ ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಗೆಜೆಟ್ ಆಗಿರೋದ್ರ ಕಾರಣದಿಂದ ಇದಕ್ಕೆ ಲೋನ್ ಕೊಡೋ ಅವಕಾಶಗಳು ಕಲ್ಪಿಸಿಕೊಳ್ಳಲಾಗಿದೆ. ಸರ್, ಇರುತ್ತೆ MAR ಖಾತಾಗಳಿರುತ್ತೆ. MAR ಖಾತಾಗಳಲ್ಲಿ 2 ಲೈನು ಗೆಜೆಟ್ ಓದಿದ್ರೆ ಇವ್ರಿಗೆ ಅರ್ಥ ಆಗುತ್ತೆ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಂತ ಇವಾಗ ನಿಮಗೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ಅಲ್ಲ, ಅಲ್ಲಿ ಹೇಳ್ತೀನಿ ಸರ್. ಏನಂತ ಹೇಳ್ತಿದ್ರಿ? ಕೈ ಬಿಟ್ಟಿರುವಂಥದ್ದು. ಈಗ ಒಂದು ಸರ್ವೆ ಜಾಗ ಇರುತ್ತೆ. ಆ ಸರ್ವೆ ಜಾಗದಲ್ಲಿ MAR ಅಲ್ಲಿ ನಿಮ್ಮ ಪಕ್ಕದ ಮನೆ ಅವ್ರದ್ದು ರಿಜಿಸ್ಟರ್ ಆಗಿರುತ್ತೆ, ನಿಮ್ಮದು ಕೈ ಬಿಟ್ಟಿರುತ್ತೆ. ನೀವು ವಾಪಸ್ ನಮ್ಮನ್ನು ಖಾತಾ ಕೇಳಕ್ಕೆ ಬಂದಾಗ ನೀವು MAR ಅಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಆವಾಗ ಸಿನ್ಸ್ ರೆವೆನ್ಯೂ ಜಾಗ ಆಗಿತ್ತು, ನಿಮಗೆ ನಾವು ಖಾತಾ ಕೊಡಲಿಕ್ಕೆ ಪ್ರಾವಿಷನ್ ಇರ್ತಿರ್ಲಿಲ್ಲ. ಈಗ ಪ್ರಾವಿಷನ್ ಇದೆ, ನಿಮಗೂ ಖಾತಾ ಕೊಡ್ಬೋದು. ಸರ್, ಕೆಲವು ಲೇಔಟ್ಗಳು ಅಪ್ರೂವಲ್ ಆಗಿಲ್ಲ.
ಅಲ್ಲಿ ಸೈಟ್ಗಳು ತೊಗೊಳ್ತಿದ್ದಾರೆ ಅವ್ರ ಖಾತೆಗಳಾಗಿಲ್ಲ. ಈಗ ಈ ಪ್ರಾವಿಷನ್ಸ್ ಪ್ರಕಾರ ನಾವು ಕೊಡ್ಬೋದು ಸರ್. ಇದಕ್ಕೆ ಮೆಜರ್ಮೆಂಟ್ ಲಿಮಿಟೇಷನ್ ನಗರಕ್ಕೂ ಕೊಡ್ಬೋದು ಈಗ, ಸರ್. ಗೌತಮ್ ನಗರಕ್ಕೂ ಕೊಡ್ಬೋದು ಈಗ. ಹೌದು ಸರ್. ಇದ್ರಲ್ಲಿ ಮೆಜರ್ಮೆಂಟ್ ಲಿಮಿಟ್ ನಾರ್ಮಲಿ 1 ಎಕರೆ 3 ಎಕರೆ ಆ ಥರ ಪ್ರಾವಿಷನ್ಸ್ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಪ್ರಾವಿಷನ್ಸ್ ಇರೋದು ಅವ್ರೇನು ಮನೆ ಕಟ್ಟಿರ್ತಾರ ಆ ಭಾಗಕ್ಕೆ ಮಾತ್ರ ನಾವು ಖಾತಾ ಕೊಡ್ತೀವಿ. ಒಂದು 20 ಗುಂಟೆ ಜಾಗ ಇರುತ್ತೆ, ಅದ್ರಲ್ಲಿ 30-40 ಕಟ್ಟಿದ್ರೆ 20 ಗುಂಟೆಗೆ ಕೊಡ್ತೀರಾ, ಬರೀ 34? ಇಲ್ಲ 30-40 ಮಾತ್ರ ಕೊಡ್ತೀವಿ. ಕಟ್ಟಿರೋ ಜಾಗ ಮಟ್ಟದಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ ಆಗುತ್ತೆ. ಫ್ಯೂಚರ್